ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಬಣ್ಣದ ಲೋಕದಲ್ಲಿ ಎಲ್ಲರೂ ಹೀರೋ ಹೀರೋಯಿನ್ ಆಗೋಕ್ಕಾಗಲ್ಲ. ಆಕ್ಟ್ ಮಾಡೋಕೆ ಚಾನ್ಸ್ ಸಿಕ್ಕಿದ್ರು ಕೂಡ ಅವರೆಲ್ಲ ಸ್ಟಾರ್ಸ್ ಆಗ್ತಾರೆ ಅಂತ ಹೇಳೋದು ಕಷ್ಟ. ಸಿನಿಮಾ ಇಂಡಸ್ಟ್ರಿ ಯಾರನ್ನ ಯಾವಾಗ ಹೇಗೆ ಬದಲಾಯಿಸುತ್ತೆ ಅಂತ ಆ ದೇವರೇ ಬಲ್ಲ. ಇವಾಗಂತೂ ಕೆಲವರು ರಾತ್ರೋರಾತ್ರಿ ಸ್ಟಾರ್ ಆಗ್ಬಿಡ್ತಾರೆ. ಬಟ್ ಒಂದು ಟೈಮ್ನಲ್ಲಿ ಸ್ಟಾರ್ ಆಗಿ ಮೆರೆದಿದ್ದ ನಟಿಯೊಬ್ಳು ಬೀದಿಗೆ ಬಿದ್ದು ನರಕಯಾತನೆ ಅನುಭವಿಸೋದಕ್ಕೆ ಸಾಧ್ಯ ಇದೆಯಾ? ಕಳ್ಳತನ ಮಾಡಿ ಜೈಲಿಗೆ ಹೋಗಿದ್ದು ಆಯ್ತು, ಕೊನೆಗೆ ಮಾನಸಿಕ ರೋಗಿಯಾಗಿ ಆಸ್ಪತ್ರೆ ಸೇರಿದ್ದು ಆಯ್ತು. ಯಾರು ಆ ನಟಿ? ಈಗ ಆ ನಟಿ ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಸ್ಟಾರ್ ಆಗಿದ್ದವಳು ಕಳ್ಳಿಯಾದ ಬೇಸರ ತರಿಸೋ ನೈಜ ಕತೆ ಹೇಳ್ತೀನಿ ಕೇಳಿ. ಜೀವನ ಒಂಥರ ರೋಲರ್ ಕೋಸ್ಟರ್ ಇದ್ದ ಹಾಗೆ. ಒಂದಿನ ಮೇಲಿದ್ರೆ ಮತ್ತೊಂದಿನ ಕೆಳಗ್ ಬಂದ್ಬಿಡುತ್ತೆ. ಕೆಲವರ ಜೀವನದಲ್ಲಂತೂ ದೇವರು ಸಿಕ್ಕಾಪಟ್ಟೆ ಗೇಮ್ ಆಡ್ಬಿಡ್ತಾರೆ. ಒಂದು ಟೈಮ್ನಲ್ಲಿ ಸೂಪರ್ ಸ್ಟಾರ್, ಇವತ್ತು ಭಿಕ್ಷುಕಿ ಕಳ್ಳಿ. ನೆನ್ಸ್ಕೊಂಡ್ರೇನೆ ಅಯ್ಯೋ ಅನ್ಸುತ್ತೆ. ಅಷ್ಟಕ್ಕೂ ಇದು ಯಾರ ಕತೆ, ಏನು ವಿಷಯ ಹೇಳ್ತೀನಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ. ಮಿತಾಲಿ ಶರ್ಮಾ ಒಂದು ಕಾಲದಲ್ಲಿ ತನ್ನ ನಟನೆಯಿಂದನೇ ಭೋಜ್ಪುರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗಳ ನೆಚ್ಚಿನ ನಟಿಯಾಗಿದ್ರು. ಸಿನಿಮಾಗಳು ಒಂದು ಟೈಮ್ನಲ್ಲಿ ಚೆನ್ನಾಗಿಯೇ ಓಡಿದ್ವು. ಆದ್ರೆ ಬೇಡಿಕೆಯ ನಟಿ ಆಗಿದ್ದ ಟೈಮ್ನಲ್ಲಿ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗೋಕೆ ಶುರು ಆಗತ್ತೆ. ಸತತ ಸೋಲು ಮಿತಾಲಿ ಶರ್ಮಾ ಸಿನಿಮಾ ಕೆರಿಯರ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇನ್ನು ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ನನಗೆ ಚಾನ್ಸ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಮಿತಾಲಿ ಮುಂಬೈಗೆ ಹಾರ್ಬಿಡ್ತಾಳೆ. ಬಣ್ಣದ ನಗರ, ಕನಸು ನನಸು ಮಾಡೋ ನಗರ ಮುಂಬೈ ಮಿತಾಲಿಯ ಜೀವನದಲ್ಲೊಂದು ಭರವಸೆ ಮೂಡಿಸುತ್ತೆ. ಮಾಡೆಲಿಂಗ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಿನಿಮಾ ಚಾನ್ಸ್ಗೋಸ್ಕರ ಅಲೆದಾಡ್ತಾಳೆ. ಆದ್ರೆ ದುರದೃಷ್ಟಕ್ಕೆ ಎಲ್ಲೂ ಅವಕಾಶ ಸಿಗೋದೇ ಇಲ್ಲ. ಮೂಲತಃ ಡೆಲ್ಲಿಯವರಾಗಿದ್ದ ಮಿತಾಲಿ ಮನೆಯವರನ್ನ ಎದುರು ಹಾಕೊಂಡು ಮುಂಬೈಗೆ ಬಂದ್ಮೇಲೆ ಆಕ್ಟ್ ಮಾಡೋಕೆ ಯಾವ ಚಾನ್ಸ್ ಸಿಗದೆ ತುಂಬಾ ಕಷ್ಟಪಡ್ತಾರೆ. ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿ ಮಿಂಚಿದ್ದ ನಟಿ ಹೊತ್ತೊತ್ತಿಗೆ ಊಟ ಮಾಡೋಕು ಪರದಾಡೋ ಸ್ಥಿತಿಗೆ ಬಂದು ಬಿಡ್ತಾಳೆ. ಇಂಥ ಬ್ಯಾಡ್ ಟೈಮ್ ನಲ್ಲಿ ಮಿತಾಲಿ ಮನೆಯವರು ಸಹ ಆಕೆಯ ಸಹಾಯಕ್ಕೆ ಬರದೆ ನಿನ್ನ ಸಹವಾಸನೆ ಬೇಡ ಅಂತ ದೂರ ಇಟ್ಬಿಡ್ತಾರೆ. ಎಷ್ಟು ಪ್ರಯತ್ನ ಪಟ್ರೂ ಮಿತಾಲಿಗೆ ಎಲ್ಲೂ ಅವಕಾಶ ಸಿಗೋದೇ ಇಲ್ಲ. ಮಾಡೆಲಿಂಗ್ ನಲ್ಲಿ ದುಡ್ಡು ನೋಡೋಕು ಸಾಧ್ಯ ಆಗ್ಲಿಲ್ಲ. ಮನೆ ಬಾಡಿಗೆ ಕಟ್ಟೋಕು ದುಡ್ಡಿಲ್ದೆ ಆಲ್ಮೋಸ್ಟ್ ಬೀದಿಗೆ ಬೀಳೋ ದಿನಗಳು ಬಂದ್ಬಿಡುತ್ತೆ. ಇನ್ನು ನನ್ನ ಲೈಫ್ ಮುಗೀತು, ನನ್ನ ಕನಸುಗಳು ನನಸಾಗೋದು ಇಂಪಾಸಿಬಲ್ ಅಂತ ಗೊತ್ತಾದಾಗ ಮಿತಾಲಿ ಆಯ್ಕೆ ಮಾಡ್ಕೊಂಡಿದ್ದು ಭಿಕ್ಷೆ ಬೇಡೋದನ್ನ. ಮಾನಸಿಕವಾಗಿ ಕುಗ್ಗಿ ಡಿಪ್ರೆಷನ್ಗೆ ಜಾರಿದ್ದ ಮಿತಾಲಿ ಮುಂಬೈನ ಲೋಖಂಡವಾಲ ರೋಡ್ ನಲ್ಲಿ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾಳೆ. ಒಂದು ಕಾಲದಲ್ಲಿ ಇವಳ ಜೊತೆ ಫೋಟೋ ತೆಗೆದುಕೊಳ್ಳೋಕೆ ಜನ ಮುಗಿ ಬೀಳ್ತಾ ಇದ್ರು. ಇವತ್ತು ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ರು. ಯಾರು ಅವಳನ್ನ ಕ್ಯಾರೆ ಅನ್ನದೇ ಇದ್ದಾಗ ಮಿತಾಲಿ ಡಿಪ್ರೆಷನ್ ಇನ್ನಷ್ಟು ಜಾಸ್ತಿ ಆಗತ್ತೆ. ಭಿಕ್ಷೆ ಬೇಡಿ ಬರ್ತಾ ಇದ್ದ ದುಡ್ಡು ಅವಳಿಗೆ ಸಾಲೋದಿಲ್ಲ. ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ಮಿಂಚಿದ್ದ ಜೀವ ಭಿಕ್ಷೆಗೂ ಹೋಗಲೇ ಇಲ್ಲ. ಅದಕ್ಕೆ ಅವಳು ಹಿಡಿದ ಮತ್ತೊಂದು ದಾರಿ ಕಳ್ಳತನ. ಸಣ್ಣ ಪುಟ್ಟ ಕಳ್ಳತನ ಮಾಡಿ ಬದುಕು ಸಾಕ್ಸೋಣ ಅನ್ನೋದ್ರೊಳಗೆ ಪೊಲೀಸರಿಗೆ ಇವಳು ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾಗ್ತಾಳೆ. ಅರೆಸ್ಟ್ ಮಾಡಕ್ಕೆ ಹೋದಾಗ ಪೊಲೀಸರಿಗೆ ಹೊಡೆದು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ಪೊಲೀಸ್ನವರು ಕಷ್ಟಪಟ್ಟು ಮಿತಾಲಿಯನ್ನ ಅರೆಸ್ಟ್ ಮಾಡಿದ್ಮೇಲೆ ಅವಳು ಡಿಪ್ರೆಷನ್ ನಿಂದ ಒದ್ದಾಡ್ತಿರೋದನ್ನ ನೋಡಿ ಅವಳಿಗೆ ಏನು ಮಾನಸಿಕ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಅವಳನ್ನ ಠಾಣೆಯಲ್ಲಿರೋ ಮಾನಸಿಕ ರೋಗಿಗಳ ಆಸ್ಪತ್ರೆಗೆ ಸೇರಿಸ್ತಾರೆ. ಅದಾದ ನಂತರ ಮಿತಾಲಿ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇವತ್ತು ಮಿತಾಲಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವರು ಬದುಕು ಮತ್ತೆ ಸರಿ ಹೋಗ್ಲಿ. ಕನಸು ಕಟ್ಟಿದಂತೆ ಜೀವನ ನಡೀದೇ ಇದ್ರು ಮತ್ತೆ ಚೇತರಿಸಿಕೊಂಡು ಒಂದು ಚಂದದ ಬದುಕು ಕಟ್ಟಿಕೊಳ್ಳಿ ಅನ್ನೋದೇ ನಮ್ಮ ಆಸೆ. ಈ ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಸ್ಪೀಡ್ ಪ್ಲಸ್ ಕರ್ನಾಟಕ.